ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SV ರೆಕ್ಯೂಟೆಕ್ ಕಂಪ್ನಿಗೆ ಹೈಯರಿಂಗ್ ಆಗ್ತಾಯಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ನೀವು ಯಾವ ಪೊಸಿಷನಿಗೆ ಹೈಯರ್ ಆಗ್ತಿದೆ, ಹೇಗೆ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನು ಫೆಸಿಲಿಟಿ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಯಾರೆಲ್ಲ ಇವಾಗ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅವರಿಗೆ. ನಾನು ಮತ್ತೆ ಹೇಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅಥವಾ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು HR ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಕಂಪ್ನಿ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಕಂಪನಿ ಇನ್ಫಾರ್ಮೇಷನ್ ಅಂತ ಇದೆ, ಇಲ್ಲಿ ನೋಡ್ಬೋದು. ದ ರಿಕ್ರೂಟ್ಮೆಂಟ್ ಈಸ್ ಬೀಯಿಂಗ್ ಕಂಡಕ್ಟೆಡ್ ಬೈ SV ರೆಕ್ಯೂಟೆಕ್. SV ರೆಕ್ಯೂಟೆಕ್ ಅನ್ನೋದರಲ್ಲಿ ಈಗ ಕಂಡಕ್ಟ್ ಮಾಡ್ತಾ ಇರೋದು ಜಾಬ್ ವೇಕೆನ್ಸಿನ. ನೆಕ್ಸ್ಟು ನೋಡ್ಬೋದು, ದಿಸ್ ಈಸ್ ಆನ್ ಆಪರ್ಚುನಿಟಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮೆಕಾಟ್ರಾನಿಕ್ಸ್ ಆ್ಯಂಡ್ ಆರ್ ಲುಕ್ಕಿಂಗ್ ಟು ಸ್ಟಾರ್ಟ್ ಆರ್ ಗ್ರೋ ದೇರ್ ಕೆರಿಯರ್ಸ್. ಅಂದರೆ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ, ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮೆಕಾಟ್ರಾನಿಕ್ಸ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರು ಈ ಜಾಬ್ ವೇಕೆನ್ಸಿನ ಅಪ್ಲೈ ಮಾಡ್ಬೋದು ಅಂತ ಇದೆ. ಈ ಎರಡು ಡಿಗ್ರೀಸ್ ಕಂಪ್ಲೀಟ್ ಆಗಿರೋರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಪೊಸಿಷನ್ ನೋಡೋಣ, ಯಾವ ಪೊಸಿಷನ್ಗೆ ಹೈಯರ್ ಆಗ್ತಿದೆ ಅಂತ. ಪೊಸಿಷನ್ ನೋಡೋದಾದರೆ ದೇರ್ ಆರ್ 2 ಓಪನಿಂಗ್ ಅವೈಲೇಬಲ್ಸ್. 2 ಪೊಸಿಷನ್ಗೆ ಇವಾಗ ಓಪನಿಂಗ್ ಆಗಿದೆ. ಯಾವುದಂತ ನೋಡಿದ್ರೆ ಗ್ರ್ಯಾಜುಯೇಟ್ ಟ್ರೈನ್, ಡಿಪ್ಲೊಮೊ ಟ್ರೈನ್. ಗ್ರ್ಯಾಜುಯೇಟ್ ಟ್ರೈನ್ ಮತ್ತು ಡಿಪ್ಲೊಮೊ ಟ್ರೈನ್ ಅನ್ನೋ 2 ಪೊಸಿಷನ್ಗೆ ಇವಾಗ ಇವರು ಹೈಯರ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ಲೈನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕೆಳಗೆ, ಕ್ಯಾಂಡಿಡೇಟ್ಸ್ ವಿಲ್ ಬಿ ಸೆಲೆಕ್ಟೆಡ್ ಬೇಸ್ಡ್ ಆನ್ ದರ್ ಕ್ವಾಲಿಫಿಕೇಷನ್ ಆ್ಯಂಡ್ ಇಂಟರ್ವ್ಯೂ ಪರ್ಫಾರ್ಮೆನ್ಸ್. ಇವರು ಯಾವುದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ, ಕ್ಯಾಂಡಿಡೇಟ್ಸ್ ದರ್ ಕ್ವಾಲಿಫಿಕೇಷನ್ ಮತ್ತು ಕ್ಯಾಂಡಿಡೇಟ್ಸ್ದು ಕ್ವಾಲಿಫಿಕೇಷನ್ ಮತ್ತು ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಬೇಸ್ಡ್ ಮೇಲೆ ಇವರು ಹೈಯರ್ ಮಾಡ್ತಾರೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ನೋಡೋಣ. ದ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಯಾವ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಆಗಿರಬೇಕು ಅಂತ ನೋಡೋದಾದರೆ, ನಿಮಗೆ BE ಆರ್ BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರ್, ನಾನು ಫಸ್ಟೇ ಹೇಳಿದ್ನಲ್ವ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತು BE ಮತ್ತು BTech ಮೆಕ್ಯಾನಿಕಲ್ ಇಂಜಿನಿಯರ್ ಅವರು, ಮತ್ತು ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಯಾರು ಡಿಪ್ಲೊಮೊದಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಅವರು ಅಪ್ಲೈ ಮಾಡ್ಬೋದು. BE BTech ಮೆಕ್ಯಾನಿಕಲ್ ಇಂಜಿನಿಯರು ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್ ಕಂಪ್ಲೀಟ್ ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಕೊಟ್ಟಿದ್ದಾರೆ ನೋಡಿ ಕೆಳಗೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕಂಪ್ಲೀಟೆಡ್ ಎನಿ ಆಫ್ ದಿಸ್ ಕೋರ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ. ಇದು 3ರಲ್ಲಿ ಯಾವುದೇ ಕೋರ್ಸ್ ಕಂಪ್ಲೀಟ್ ಆಗಿದ್ರು ಅವರು ಎಲಿಜಿಬಲ್ ಇದ್ದಾರೆ ಅಪ್ಲೈ ಮಾಡೋದಕ್ಕೆ. ನೆಕ್ಸ್ಟು ನೋಡೋದಾದರೆ ಜಾಬ್ ಲೊಕೇಶನ್. ದ ಜಾಬ್ ಲೊಕೇಶನ್ ಈಸ್ ಬ್ಯಾಂಗ್ಳೂರ್. ಇದು ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿರೋದು. ಕ್ಯಾಂಡಿಡೇಟ್ಸ್ ಶುಡ್ ಬಿ ವಿಲ್ಲಿಂಗ್ ಟು ವರ್ಕ್ ಇನ್ ಬ್ಯಾಂಗ್ಳೂರು. ಕ್ಯಾಂಡಿಡೇಟ್ಸು ಬ್ಯಾಂಗ್ಳೂರಿಗೆ ಬಂದಿದ್ದೇ ವರ್ಕ್ ಮಾಡಬೇಕಾಗುತ್ತೆ, ಯಾಕಂದರೆ ವರ್ಕ್ ಲೊಕೇಶನ್ನು ಬ್ಯಾಂಗ್ಳೂರಾಗಿರುತ್ತೆ. ನೆಕ್ಸ್ಟು ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ, ದ ಆಫರ್ಡ್ ಸ್ಯಾಲ್ರಿ ಈಸ್ 21,000 ಪರ್ ಮಂತ್. ತಿಂಗಳಿಗೆ 21,000 ಇರುತ್ತೆ. ದ ಫೈನಲ್ ಸ್ಯಾಲ್ರಿ ಆ್ಯಂಡ್ ಅದರ್ ಟರ್ಮ್ಸ್ ವಿಲ್ ಬಿ ಎಕ್ಸ್ಪ್ಲೇನ್ ಡ್ಯೂರಿಂಗ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್. ಅವರು ಅಫರ್ಡ್ ಮಾಡ್ತಿರೋ ಸ್ಯಾಲ್ರಿ ಬಂದು 21,000 ಪರ್ ಮಂತ್ ಇದೆ. ಮತ್ತು ಫೈನಲ್ ಸ್ಯಾಲ್ರಿ ಇರುತ್ತಲ್ವ, ಫೈನಲ್ ನಿಮಗೆ ಎಷ್ಟು ಅಂತ ಸ್ಯಾಲ್ರಿ ಇದಾಗುತ್ತಲ್ಲ, ಅದನ್ನ ಅವರು ಫೈನಲ್ ಸ್ಯಾಲ್ರಿ ಮತ್ತು ಟರ್ಮ್ಸ್ನ ಅವರು ರಿಕ್ರೂಟ್ಮೆಂಟ್ ಪ್ರೋಸೆಸ್ಸಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ನೆಕ್ಸ್ಟು ಎಂಪ್ಲಾಯ್ ಬೆನಿಫಿಟ್ಸ್. ದ ಕಂಪನಿ ಪ್ರೊವೈಡ್ ಸೆವೆರಲ್ ಅಟ್ರಾಕ್ಟಿವ್ ಬೆನಿಫಿಟ್ಸ್. ಈ ಕಂಪನಿಗೆ ಜಾಯಿನ್ ಆಗೋದ್ರಿಂದ ಏನು ಬೆನಿಫಿಟ್ ಇದೆ ಎಂಪ್ಲಾಯೀಸ್ಗೆ ಅಂತ ನೋಡೋದಾದರೆ, ಫ್ರೀ ಫುಡ್ ಇರುತ್ತೆ, ಫ್ರೀ ಟ್ರಾನ್ಸ್ಪೋರ್ಟೇಷನ್, PF ESI ಬೆನಿಫಿಟ್ ಇರುತ್ತೆ. ಈ ಕಂಪ್ನಿಗೆ ಜಾಯಿನ್ ಆಗೋದ್ರಿಂದ ನಿಮಗೆ ಫ್ರೀ ಫುಡ್ ಸಿಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ, PF ESI ಬೆನಿಫಿಟ್ ಇರುತ್ತೆ. ಇದರಿಂದ ನಿಮಗೆ ಫ್ರೀ ಫುಡ್ ಮತ್ತು ಫ್ರೀ ಟ್ರಾನ್ಸ್ಪೋರ್ಟೇಷನಿಂದ ನಿಮಗೆ ಡೈಲಿ ನಿಮಗೆ ಅಮೌಂಟ್ ಸ್ಪೆಂಡ್ ಆಗುತ್ತೆ ಅಲ್ವಾ, ಫುಡ್ಡಿಗಾಗಲಿ ಟ್ರಾನ್ಸ್ಪೋರ್ಟೇಷನ್ಗಾಗಲಿ, ಅದೆಲ್ಲ ನಿಮಗೆ ಆಗಲ್ಲ, ಲೆಸ್ ಆಗುತ್ತೆ. ದಿಸ್ ಬೆನಿಫಿಟ್ ಹೆಲ್ಪ್ ಎಂಪ್ಲಾಯೀಸ್ ಸೇವ್ ಆನ್ ಡೈಲಿ ಎಕ್ಸ್ಪೆನ್ಸ್ ವೈಲ್ ಎಂಜಾಯ್
ಸ್ಟ್ಯಾಚ್ಯುಟರಿ ಬೆನಿಫಿಟ್ಸ್ ಅದೇ ಹೇಳಿದ್ನಲ್ವ ನಾನು, ಡೈಲಿ ಎಕ್ಸ್ಪೆನ್ಸ್ನ ಲೆಸ್ ಮಾಡುತ್ತೆ ಈ ಬೆನಿಫಿಟ್ಟಿಂದ. ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡೋಣ. ಹೇಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡೋದಾದರೆ, ಫಾರ್ ಮೋರ್ ಇನ್ಫಾರ್ಮೇಷನ್ ಆರ್ ಟು ಅಪ್ಲೈ ಮಾಡೋದಕ್ಕೆ ಅಥವಾ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನಿಮಗೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಅಲ್ವಾ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಪ್ಲೀಸ್ ನೆಕ್ಸ್ಟ್ ಒಂದು ಲೈನ್ ಕೊಟ್ಟಿದ್ದಾರೆ, ಅದನ್ನ ಫಾಲೋ ಮಾಡಿ. ಕಾಲ್ ಡ್ಯೂರಿಂಗ್ ವರ್ಕಿಂಗ್ ಅವರ್ಸ್ ಟು ಕನ್ಫರ್ಮ್ ಇಂಟರ್ವ್ಯೂ ಡೀಟೇಲ್ಸ್ ಆ್ಯಂಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಏನಂತ ಹೇಳಿದ್ರೆ, ಇವರಿಗೆ ಅವ್ರದ್ದು ವರ್ಕಿಂಗ್ ಅವರ್ಸ್ ಇರುತ್ತಲ್ಲ, ಯಾವುದ್ಯಾವುದೋ ಟೈಮಲ್ಲಿ ಮಾಡಬೇಡಿ. ವರ್ಕಿಂಗ್ ಅವರ್ಸ್ ಏನಿರುತ್ತೆ ಆ ಟೈಮಲ್ಲಿ ಈ ನಂಬರಿಗೆ ಕಾಲ್ ಮಾಡಿ, ಅವರು ನಿಮಗೆ ಇಂಟರ್ವ್ಯೂ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಾನಿಲ್ಲಿ ಹೇಳಿರ್ತೀನಿ, ಡಾಕ್ಯುಮೆಂಟ್ಸ್ ಟು ಕ್ಯಾರಿ. ಒಂದು ಸತಿ ಅವರೂ ತಿಳಿಸ್ಕೊಡ್ತಾರೆ, ಇನ್ನೇನಾದರೂ ಎಕ್ಸ್ಟ್ರಾ ಬೇಕಿದ್ದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗಿಬಿಟ್ಟು ಇಂಟರ್ವ್ಯೂ ಡೀಟೇಲ್ಸ್ ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆನೂ ತಿಳ್ಕೊಬೋದು. ನೆಕ್ಸ್ಟು ಡಾಕ್ಯುಮೆಂಟ್ಸ್ ಟು ಕ್ಯಾರಿ ಅಂತ ಇದೆ, ನೋಡೋಣ ಬನ್ನಿ. ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ನೋಡೋದಾದರೆ, ಇಂಟರ್ವ್ಯೂಗೆ ಹೋಗುವಾಗ ಅಪ್ಡೇಟ್ ರೆಸ್ಯೂಮು, ಎಜುಕೇಷನಲ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಎನಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇಫ್ ಅಪ್ಲಿಕೇಬಲ್ ಅಂತ ಹೇಳಿದ್ರೆ ಅಪ್ಡೇಟ್ ರೆಸ್ಯೂಮ್ನ ತೊಗೊಂಡೋಗಿ, ಹಳೆ ರೆಸ್ಯೂಮ್ನ ತೊಗೋಗ್ಬಿಡಿ. ಎಜುಕೇಷನಲ್ ಸರ್ಟಿಫಿಕೇಟ್ ನಾನು ಹೇಳಿದ್ನಲ್ವ ಯಾರು ಅಪ್ಲೈ ಮಾಡ್ಬೋದು ಇದಕ್ಕೆ ಅಂತ, ಆ ಎಜುಕೇಷನ್ ಕಂಪ್ಲೀಟ್ ಆಗಿದ್ದರೆ ಅದ್ರದ್ದು ಸರ್ಟಿಫಿಕೇಟ್ ತೊಗೊಂಡೋಗಿ, ಮತ್ತು ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಡೋಗಿ, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋನ ತೊಗೊಂಡೋಗಿ. ಏನಾದರೂ ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ ಈ ಥರ ಪೊಸಿಷನಲ್ಲಿ, ಅದನ್ನು ಎಕ್ಸ್ಪೀರಿಯನ್ಸ್ ಲೆಟರ್ನ ತಗೊಂಡೋಗಿ. ಇಲ್ಲಿಗೆ ಕಂಪ್ಲೀಟ್ ವಿಡಿಯೋ ಮುಗ್ದಿದೆ. ಈ ವಿಡಿಯೋದಲ್ಲಿ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟು ಸ್ಯಾಲ್ರಿ, ಏನು ಬೆನಿಫಿಟ್ ಇದೆ, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ಪೊಸಿಷನಿಗೆ ಹೈರಿಂಗ್ ಆಗ್ತಿದೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ, BE-BTech ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ಕಂಪ್ಲೀಟ್ ಆಗಿಬಿಟ್ಟು ಮತ್ತು ಡಿಪ್ಲೊಮೊ ಮೆಕಾಟ್ರಾನಿಕ್ಸಲ್ಲಿ ಕಂಪ್ಲೀಟ್ ಆಗಿಬಿಟ್ಟು ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅದರಿಂದ ಅವರಿಗೂ ಈಸಿ ಆಗುತ್ತೆ ಜಾಬ್ ಸರ್ಚ್ ಮಾಡೋದಕ್ಕಾಗಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಜಾಬ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ನಿಮಗೆ ಬೇಕಾಗಿದ್ದರೆ ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.